ನಾವಿವತ್ತು ತಿಲಾರಿ ವಾಟರ್ ಫಾಲ್ಸ್ ಬಂದಿದ್ದೇವೆ. ತಿಲಾರಿ ವಾಟರ್ ಫಾಲ್ಸ್ ಅಲ್ಲಿ ಹಿಂದ್ಗಡೆ ಬೈಕ್ ಹಾಕಿ ಫರ್ ಪರ್ಸನ್ 250 ಟಿಕೆಟ್ಸ್ ಇತ್ತ. ಪರ್ ಪರ್ಸನ್ 250. ನಾವಿಬ್ರು 500 ಕೊಟ್ಟ ಇಲ್ಲಿ ಬಂದಿದ್ದೆವು. ಇಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ಕಾಣ್ತೈತಿ, ಇದು ನೋಡ್ರಿ ವಾಟರ್ ಫಾಲ್ಸ್ ಅಂತ ಬರ್ದಾರ. ಇದ ವಾಟರ್ ಫಾಲ್ಸ್ ಹೋಗು ಹಾದಿ ಹಿಂಗ್ ಒಳಗೆ ಜಂಗಲ್ ಇಂದ ಹೋಗ್ಬೇಕ. ಇಲ್ಲಿ ನೋಡ್ರಿ, ಇದ ಬ್ಯಾಕ್ ಸೈಡ್ ರೋಡ್ ಬರ್ತೈತಿ, ಇದು ಹಂಗ ಮುಂದೆ ಹೋಗೈತಿ. ಅದ್ ಬಿಟ್ರ ಇಲ್ಲಿ ಜಂಗಲ್ ಒಳಗ ರೋಡ್ ಐತದ ನೋಡ. ನಮ್ಮ ಅಕ್ಷಯ್ ಹೊಂಟಿದನ್ನ ಜಂಗಲ್ ಒಳಗ. ಕಟ್ಟಿಗೆ ಇದು ಫುಲ್ ಜಂಗಲ್ ಒಳಗೆ ಹೆಂಗೈತಿ ನೋಡ್ರಿ ರೋಡ್. ಫುಲ್ ಜಂಗಲ್ ಒಳಗೆ ಹೆಂಗೈತಿ ನೋಡ್ರಿ ರೋಡ್. ಇದ ಕಲ್ ತಗೋದ್ ಕೈಯಾಗ. ಅಕ್ಷಯ್ ಆತನ ಏನ್ರಿ ಹುಲಿ ಅದು ಬಂದು ಅಂತಂದ್ರ ಮೊದ್ಲ ಫಾರೆಸ್ಟ್ ಆಫೀಸರ್ ಹೇಳ್ದ ಹುಲಿದ್ ಅದಾವ, ಫುಡ್ ಅದು ಇಲ್ಲಿ ಒಳಗೆ ಓಪನ್ ಮಾಡಬೇಡ್ರಿ ಅಂತಂದ್ರ, ಅದಕ್ಕೆ ನಾವು ಏನು ಓಪನ್ ಮಾಡತ್ತಿಲ್ಲ ಇಲ್ಲಿ. ಸೊ ಫಸ್ಟ್ ಈ ಹಾದಿ ನೋಡಿ ನಮ್ಗೆ ಅಂಜಿಗೆ ಬರೈತಿ. ಹಾದಿ ಹಂಗೈತಿ ನೋಡ್ರಿ, ಫುಲ್ ಡೀಪ್ ಜಂಗಲ್ ಐತಿ. ಗ್ರೂಪ್ ಬರ್ಬೇಕಿಲ್ಲ. ಹಾ, ಗ್ರೂಪ್ ಬರ್ಬೇಕಾ? ಗ್ರೂಪ್ ಬಂದ್ರ ಚಲೋ ಅನ್ಸೈತಿ. ಹಾ, ಒಬ್ರ ಇಬ್ರ ಬಂದ್ರ ಗೊತ್ತಾಗೋದಿಲ್ಲ ರೂಟ್ ಎಲ್ಲಿದೆ ಅಂತೇಳಿ. ಏನಿದೆ ಹುಲ್ಲಿದೇನದ ಹಂಗೆ ಹಾಕೋಂಗ ಅನ್ಸೈತಿ. ರೂಟ ಇದು ಅನ್ಸೈತಿ. ಇದ ರೂಟ. ಹಿಂಗ ಕಾಲ್ ಹಾದಿ ಐತಿ, ನಡ್ಕೋತ ಬರ್ಬೇಕ. ಇದು ಫಾರೆಸ್ಟ್ದಾಗ, ನಾನು ಇರೋದು ಫುಲ್ ಫಾರೆಸ್ಟ್ದಾಗ ಐತಿ ನೋಡ್ರಿ. ಹೆಂಗೈತಿ ನೀವು ವಿಚಾರ ಮಾಡ್ರಿ. ರೈನಿ ಸೀಸನ್ದಾಗ ಇಲ್ಲಿ ಬಂದ್ರೆ ಹೆಂಗೆ ಆಕೈತಿ ಅಂತ ವಿಚಾರ ಮಾಡ್ರಿ. ಮಸ್ತ್ ಐತಿ ರೈನಿ ಸೀಸನ್ದಾಗ ಬರಾಕ. ಬೆಳಗಾವಿಂದ ಜಸ್ಟ್ 30 ಕಿಲೋಮೀಟರ್ ಬರ್ಬೋದು. 25 ಕಿಲೋಮೀಟರ್, 25 to 30 ಕಿಲೋಮೀಟರ್ ಇದೆ ಒಂದು ಅಂದಾಜ್ದಾಗ. ಇದಿಷ್ಟು ಫುಲ್ ಜಂಗಲ್ ಐತಿ. ನೀವೆಲ್ಲಿ ನೋಡ್ರಿ ಬರೀ ಫುಲ್ ಸುತ್ತೆಲ್ಲ ಜಂಗಲ್ ನೋಡ್ರಿ. ಎಲ್ಲ ನಾವು ಆಲ್ಮೋಸ್ಟ್ ನಿಯರ್ ಬಂದಿದ್ದೆವು. ನಮ್ಗೆ ವಾಟರ್ ಫಾಲ್ದ ಸೌಂಡ್ ಬೀಳಾಕತೈತಿ, ಸೌಂಡ್ ಕೇಳಾಗೈತಿ ನಂಗೆ. ನಿಮಗೆ ಕೇಳಿಸ್ತಿಲ್ಲ ಅಂಬಲ್ಲ, ಹಂಗೆ ಹೋಗುನ್ ಬರ್ರಿ. ಅಕ್ಷಯ್ ಕೇಳಾಯ್ತಲ್ಲ ನಿಂಗೆ ಸೌಂಡ್? ಹಾಂ, ಫುಲ್ ಸೌಂಡ್ ಬರೈತಿ ವಾಟರ್ ಫಾಲ್ದ. ಇದು ಜಂಗಲ್ದಾಗ ಹೆಂಗೈತಿ ನೋಡ್ರಿ. ಯಾರೂ ಇಲ್ಲ, ಅಷ್ಟ ಅದ ಅನ್ಸೈತೆ. ಇನ್ನು ಅದಾರ ಗೊತ್ತಿಲ್ಲ, ಯಾರು ಹುಡುಗರು ಸೌಂಡ್ ಕೇಳಾಕತ್ತೈತಿ ಸ್ವಲ್ಪ ಚೀರಾಡ್ದ. ನಂಗಂತ ಫುಲ್ ಈಗಂತ ಸೌಂಡ್ ಫುಲ್ ಕೇಳಾಕತ್ತೈತಿ. ವಾಟರ್ ಫಾಲ್ ಸೌಂಡ್ ಕೇಳಾಯ್ತು ನೋಡು. ರೋಡ್ ಇಲ್ಲಿಂದ ಅಲ್ಲಿದೈತಿ. ಹಾಂ, ಫುಲ್ ವಾಟರ್ ಫಾಲ್ ಸೌಂಡ್ ಕೇಳೈತಿ. ಬಟ್ ಇಲ್ಲ 2-3 ರೋಡ್ ಅದಾವ. ಹಿಂಗೂ ರೋಡ್ ಐತಿ, ಆಮೇಲೆ ಅಲ್ಲಿ ನೋಡ್ರಿ ಹಂಗೂ ರೋಡ್ ಐತಿ. ಯಾಕಡೆ ರೋಡ್ ಯಾಕಡೆ ಐತಿ ನನಗೆ ಗೊತ್ತ. ನಂಗೂ ಹಿಂಗೆ ಅನ್ಸೈತಿ. ಹಿಂಗೆ ಹೋಗುನು ನೋಡಿ ಅಕ್ಷಯ್. ನೋಡ್ಕೊಂಡು ಹೋಗುನು ಮತ್ತೆ ಮುಂದೆ. ಅಕ್ಷಯ್ ನಾವು ಫೈನಲಿ ರೀಚ್ ಆಗಿದೆ ವಾಟರ್ ಫಾಲ್ಸ್. ನೀವು ನೋಡ್ರಿ ಅಲ್ಲಿ ಕಾಣೈತಿ ನಿಮ್ಗೆ ವಾಟರ್ ಫಾಲ್ಸ್. ಅಲ್ಲಿಂದ ನೀರು ಬೀಳೋ ಕಾಣೈತಿ. ಆಮೇಲೆ ಇಲ್ಲಿ ನೋಡ್ರಿ ಕೆಳಗ ಫುಲ್ ನೀರು ಹೋಗೈತಿ. ಹಿಂಗೆ ಹೋಗ್ಬೇಕಾ? ಹೋಗುನು ಬಣ್ಣ ಅಕ್ಷಯ್, ಹೋಗುನ್ ಬಾ. ನೋಡ್ಕೊಂಡು ನಾವೇನು ಮಾಡಿದ್ದು, ಬ್ಯಾಗ ಅಲ್ಲಿ ಇಟ್ಟಿದ್ದು. ಬ್ಯಾಗ್ ಅಲ್ಲಿಂದ ವಾಪಸ್ ತರತ್ತ ನಮ್ಮ ಅಕ್ಷಯ. ಇಲ್ಲಿ ಹೊಂಟಿದಾನೆ, ಇಲ್ಲಿ ನೋಡ್ರಿ ನಿಮ್ಗೆ ಕಾಣೈತಿ. ಇಲ್ಲಿ ಹೊಂಟಿದಾನೆ ನಮ್ಮ ಅಕ್ಷಯ. ಈಗ ಇಷ್ಟು ತಿಲಾರಿ ವಾಟರ್ ಫಾಲ್. ನಿಮ್ಗೇನ್ರಿ ಕೆಲಸ ಮಾಡಿ ಬೇಜಾರಾಗಿ ಆಗಿತ್ತಂತಂದ್ರೆ ಇದು ಬೆಳಗಾವಿಂದ ಜಸ್ಟ್ 20 to 30 ಕಿಲೋಮೀಟರ್ ಒಳಗೈತಿ. ಆರಾಮಾಗಿ ಬಂದ ಫುಲ್ ಪೀಸ್ಫುಲ್. ಇಲ್ಲೆಲ್ಲ ನೀರು ಬೀಳೋ ಸೌಂಡ್ ಐತಿ, ನೀರು ಹರಿಯೋ ಸೌಂಡ, ಆಮೇಲೆ ಪಕ್ಷಿಗಳ ಸೌಂಡ ನಿಮ್ಗೆ ಕೇಳತ್ತಿರ್ಬೋದು. ಮಸ್ತ್ ಐತಿ. ನೀವು ಬಂದು ಎಂಜಾಯ್ ಮಾಡ್ಬೋದು. ಇಲ್ಲಿ ಬಂದು
ಆಮೇಲೆ ಇಲ್ಲಿ ಸ್ವಲ್ಪ ಜನರು ಬಂದಿದ್ರ ರೈನಿ ಸೀಸನ್ದಾಗ ಮೋಸ್ಟ್ಲಿ ರಶ್ ಇರೋದು ಅನ್ಸೈತಿ. ಬಟ್ ಈಗ ನಾವು ಬಂದಿದ್ದು ಸಮ್ಮರ್ ಸೀಸನ್, ಇನ್ನೂ ರೈನಿ ಸೀಸನ್ ಸ್ಟಾರ್ಟ್ ಆಗಿಲ್ಲ. ಸೊ ಹಂಗಾಗಿ ಯಾರು ಇಲ್ಲಿ ನೋಡತ್ತೀರಿ ನೀವು, ಇದು ಫುಲ್ ಇಷ್ಟೆಲ್ಲ ಯಾರೂ ಇಲ್ಲಿ. ಒಂದು ಅಲ್ಲಿ ಒಂದು ಸ್ವಲ್ಪ ಅಲ್ಲೊಂದು 4 ಜನ ಹುಡುಗರು ಬಂದಿದ್ದಾರೆ, ಇಲ್ಲೊಂದು 4 ಜನ ಹುಡುಗರು ಬಂದಿದ್ದಾರೆ, ಹಿಂಗಾಗೈತಿ. ಸೊ ಹಂಗಾಗಿ ಯಾರೂ ಇಲ್ಲಿ ಫುಲ್ ಶಾಂತ ಪೀಸ್ ಆಗೈತಿ. ಸೊ ಎಲ್ಲರೂ ಬಂದು ಎಂಜಾಯ್ ಮಾಡ್ಬೋದು. ನೀರು ಕಾಣಿಸುತ್ತೆ. ತಿಲಾರಿ ಫಾಲ್ಸ್ ಆಕ್ಚುಲಿ ಚಲೋ ಇತ್ತ. ಅಕ್ಷಯ್ ಹೆಂಗ ಅನಿಸ್ತು ನಿನಗ? ಚಲೋ ಐತಿ. ಅಂದ್ರೆ ಫೋಟೋಗ್ರಫಿಗ ಇದ ಮತ್ತ ಇದ ಲೊಕೇಶನ್ ವೈಸ್ ಬ್ಯಾರೆ ಕಂಪೇರ್ ಟು ಅದರ್ ವಾಟರ್ ಫಾಲ್ಸ್ ಇದು ಸ್ವಲ್ಪ ಫೋಟೋಗ್ರಫಿಗೆ ಭಾಳ ಚಲೋ ಐತಿ. ಚಲೋ ಐತಿ ಮತ್ತೆ ರಿಲ್ಯಾಕ್ಸ್ ಮಾಡಕ್ಕೂ ಭಾಳ ಚಲೋ ಐತಿ. ಟ್ರೀಸ್ ಶೇಪ್ ನ್ಯಾಚುರಲ್ ಆಗೈತ್ಲ, ಆದ ವರ್ಲ್ಡ್ ಕ್ಲಾಸ್ ಐತಿ. ಟ್ರೀ ನ್ಯಾಚುರಲ್ ಅದಾವು. ಆಮೇಲೆ ಮಸ್ತ್ ಶಾಂತ ಇತ್ತು, ಯಾರು ಇರ್ಲಿಲ್ಲ. ಇಷ್ಟ ಏನನ್ಸತಿ ನಮ್ ಪ್ರೈವೇಟ್ ಪ್ರೈವೇಟ್ ವಾಟರ್ ಅದನ್ಸತೈತಿ. ಏನಂದ್ರ ಮಸ್ತ್ ಇತ್ತು. ಈಗ ಡೈರೆಕ್ಟ್ ಇಲ್ಲಿಂದ್ರ ಬೆಳಗಾವ್ ಹೋಗುದ. ಬಟ್ ಏನ ಸ್ವಲ್ಪ ರೂಟ್ ಅದಕ್ಕೆ ಬಟ್ ಪ್ರಾಬ್ಲಮ್ ಐತಿ. ಎಕ್ಸ್ಪೀರಿಯನ್ಸ್ ಚಲೋ ಐತಿ. ಪ್ರೈವೇಟ್ ನಿಮ್ದು ಬಂದಿದಂದ್ರ ಆಫ್ ರೋಡಿಂಗ್ ಫುಲ್ ಆಫ್ ರೋಡಿಂಗ್ ಇತ್ತ. ಫುಲ್ ಆಫ್ ರೋಡಿಂಗ್ ಸೀಸನ್ ಟೈಮ್, ರೈನಿ ಸೀಸನ್ ಟೈಮ್ದಾಗ ಅದು ಬಂದು ಅಂತಂದ್ರ ಸ್ವಲ್ಪ ಡಿಫಿಕಲ್ಟ್ ಆಕೈತಿ ಬರಾಕ. ಬೈಕ್ ಮ್ಯಾಗ ಅದು, ಕಾರ್ನಾಗ ಅದು ಬರ್ಬೋದು. 4x4 ತಾರದಾಗ ಬರ್ಬೋದು. SUV ನಡೀತಿ. SUV ನಡೀತಿ, ಬರ್ಬೋದು. ಓಕೆ. ಹಳ್ಳದು ಹಾಕಿ ಸ್ವಲ್ಪ ಸ್ಕಿಡ್ ಅದು ಹಾಕೈತಿ, ಹಂಗಾಗಿ ಸ್ವಲ್ಪ ಇದು ಮಾಡಿದಾರ. ಆಕ್ಚುಲಿ ಮಸ್ತ್ ಇತ್ತ ಫಾಲ್ಸ್. ನಾ ಇಂಥ ಫಾಲ್ಸ್ ಭಾಳ ದಿನ ಬರ್ಬೇಕಂತ ಅನ್ಕೊಂಡಿದ್ನಿ, ಬರಕ್ ಆಗತ್ತಿರ್ಲಿಲ್ಲ. ಅಕ್ಷಯ್ ನಾನು ಸಡನ್ ಆಗಿ ನಿನ್ನ ನೈಟ್ ಪ್ಲಾನ್ ಮಾಡಿದ್ದು, ಒಮ್ಮೆ ಬಂದ ಬಿಟ್ಟು. ಅಕ್ಷಯ್ ನೈಟ್ ಪ್ಲಾನ್ ಆಯ್ತು, ಮುಂಜಾನೆ ಬಹಳ ಲಾಸ್ಟ್ ಮೂಮೆಂಟ್ ಪ್ಲಾನಿಂಗ್ ಆಯ್ತು. ಇಲ್ಲಂದ್ರೆ ಈ ಟ್ರಿಪ್ ಎಷ್ಟೋ ಸತಿ ನಂದಂದ್ರೆ ಕ್ಯಾನ್ಸಲ್ ಆಗೈತಿ ತಿಲಾರಿದು. ಮತ್ತೆ ಇದು ಫಸ್ಟ್ ಟೈಮ್ ನಂದ ಲಾಸ್ಟ್ ಮೂಮೆಂಟ್ ಈಗ ಪ್ಲಾನ್ ಮಾಡಿ ಮುಂಜಾನೆ ಎಕ್ಸಿಕ್ಯೂಟ್ ಆತ. ಇಲ್ಲಂದ್ರ ಮತ್ತೆ ತಿಲಾರಿ ಬರ್ಬೇಕಂತ ಭಾಳ ದಿನ ಅನ್ನತಿದ್ನಿ, ಬರಕ್ ಆಗತ್ತಿರ್ಲಿಲ್ಲ. ಈ ಸ್ವಪ್ನಿಲ್ ಪಾಯಿಂಟ್ ಹೋಗ್ಬೇಕಂದ್ರೆ ಪ್ರಾಬ್ಲಮ್ ಐತಿ. ನಮ್ ಮ್ಯಾಪ್ ಇಲ್ಲೇ ವರ್ಕ್ ಆಗಲ್ಲ. ಅಂತಿ ನೆಟ್ವರ್ಕ್ ಅಂತ ಒಂದಿಟ್ಟು ಬರತ್ತಿಲ್ಲ. ತೋರ್ಸಿನ ಮೊಬೈಲ್ ನೆಟ್ವರ್ಕ್. ಆಕ್ಚುಲಿ ನೆಟ್ವರ್ಕ್ ಅಂತ ಒಟ್ಟ ಬರೋದಿಲ್ಲ. ನೀವು ಮ್ಯಾಪ್ ಬಂದ್ರೇನ್ರಿ, ಮ್ಯಾಪ್ ಡೌನ್ಲೋಡ್ ಮಾಡ್ಕೊಂಬರ್ರಿ. ಇಲ್ಲಿ ನೋಡ್ರಿ ನಿಮ್ಗೆ ಕಾಣತ್ತಿರ್ಬೋದು ಮ್ಯಾಪ್. ಇದು ನೆಟ್ವರ್ಕ್ ಕಾಣತ್ತಿರ್ಬೋದು ನಿಮ್ಗೆ, ಒಂದಿಟ್ಟು ಬರತ್ತೆ ನೆಟ್ವರ್ಕ್. ಸೊ ನೀವೇನಾದರೂ ಬರತ್ತಿದ್ರೆ ಮ್ಯಾಪ್ ಆಫ್ಲೈನ್ ಡೌನ್ಲೋಡ್ ಮಾಡ್ಕೊಂಬರ್ರಿ. ನಾವು ಅಲ್ಲಿ ಮಟ್ಟ ಬಂದ್ಬೇಕಾದ್ರೆ ಸಡನ್ ಆಗಿ ಕ್ಲೋಸ್ ಮಾಡಿಬಿಟ್ಟು ಮ್ಯಾಪ್, ಹಂಗಾಗಿ ಅದ ನಮಗೆ ಮ್ಯಾಪ್ ಮಿಸ್ ಆಕಷ್ಟ. ಇಲ್ಲಂತಂದ್ರೆ ಮ್ಯಾಪ್ ಬರ್ತೈತಿ. ಇಲ್ಲಿನ ಸ್ವಪ್ನಿಲ್ ಪಾಯಿಂಟ್ ನಿಯರ್ ಐತಿ, ಸ್ವಪ್ನಿಲ್ ಪಾಯಿಂಟ್ಗೆ ಹೋಗ್ಬೇಕಂತ. ಬಟ್ ಈಗ ಮ್ಯಾಪ್ ಇಲ್ಲ ಅಂತೇಳಿ ನಾವು ಹೋಗೋದಿಲ್ಲ. ಅದಕ್ಕೆ ನಾವು ಡೈರೆಕ್ಟಾಗಿ ಬೆಳಗಾವಿಗೆ ಹೋಗ್ತೀವಿ. ಈ ವಿಡಿಯೋ ಇಲ್ಲೇ ಎಂಡ್ ಮಾಡ್ತೀನಿ. ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ನಾವು ಇಂಥ ವಿಡಿಯೋಗಳು ಮತ್ತೆ ತರ್ತೀವಿ. ವಾಟರ್ ಫಾಲ್ಸ್ ಫುಲ್ ಪೀಸ್ ಆಗಿರೋ ವಾಟರ್ ಫಾಲ್ಸ್, ಯಾರು ಡಿಸ್ಟರ್ಬೆನ್ಸ್ ಇರಬಾರ್ದು, ಯಾರು ಇರಬಾರ್ದು ಅಂಥ ವಾಟರ್ ಫಾಲ್ಸ್ ಹುಡುಕಿ ಮತ್ತೆ ನಿಮ್ಗೆ ವಾಟರ್ ಫಾಲ್ಸ್ ತರ್ತೀನಿ. ಈ ವಿಡಿಯೋ ಇಲ್ಲಿ ಮಾಡತ್ತೀನಿ. ಬಾಯ್ ಗೈಸ್.